ನಗರಿ ಬೆಳಗಾವಿಯಲ್ಲಿ ಬೀದಿ ನಾಯಿಗಳ ಹಾವಳಿಗೆ ಜನರು ಕಂಗಾಲಾಗಿದ್ದಾರೆ. ಬೆಳಗಾವಿ ನಗರದ ಜೋಶಿಮಾಳದಲ್ಲಿ ರಸ್ತೆಗಳಲ್ಲಿ ಓಡಾಡಲು ಜನರು ಭಯಪಡುವಂತಾಗಿದೆ. ಗುಂಪು ಗುಂಪಾಗಿ ಬರುವ ಡೆಡ್ಲಿ ಬೀದಿ ನಾಯಿಗಳು ಏಕಾಏಕಿ ದಾಳಿ ಮಾಡ್ತಿವೆ. ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿರೋ ಕುಟುಂಬ ಸದಸ್ಯರ ಮೇಲೂ ನಾಯಿಗಳ ಡೆಡ್ಲಿ ಅಟ್ಯಾಕ್ ಮಾಡಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. 1 ವರ್ಷದ ಅವಧಿಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ 19,729 ಮಂದಿಗೆ ನಾಯಿ ಕಡಿತ ಪ್ರಕರಣ ದಾಖಲಾಗಿದೆ. ಎಷ್ಟೇ ಮನವಿ ಮಾಡಿದ್ರೂ ಪಾಲಿಕೆ ಅಧಿಕಾರಿಗಳು ಬೀದಿ ನಾಯಿಗಳ ಹಾವಳಿ ತಡೆಗಟ್ಟಲು ಕ್ರಮ ವಹಿಸುತ್ತಿಲ್ಲ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಕ್ರಿಸ್ಮಸ್ ಇತ್ತು, ನನ್ನ ಮೊಮ್ಮಗಾಗ ಸುಟ್ಟಿ ಇತ್ತು, ಸಾಲಿ ಸುಟ್ಟಿ. ಎಷ್ಟಂತ ದಿವಸವ್ರು ಮನ್ಯಾಗ ಹೇಳ್ರಿ, ಅವ ಜರ ಆಡಕ್ಕೆ ಹೊರಗೆ ಬರಬೇಕು, ಓಡಾಡಕರಿ ಬರಬೇಕು, ನಾಯಿ ಕಡಿತಾವ ಅಂತ ಅವರು ಒಳಗೆ ಕುಂಡಿರ್ತಾರೆ. ಕಾರ್ಪೊರೇಷನ್ ತಕರಾರು ಮಾಡ್ರೆ ಅವರು ಏನು ಲಕ್ಷ ಕೊಡಂಗಿಲ್ಲ. ನಾಯಿಗಳ್ರೆ 1, 2, 3 ಹಂಗಿಲ್ಲ, 20 ನಾಯಿ ಒಮ್ಗಿಲಿ ಮೈ ಮೇಲೆ ಬರ್ತಾವೆ. ಹಿಂಗೆ ನಾಯಿ ಬೇವಾರಿಸಿ ಇದಾವು, ಅವ್ರಿಗೆ ಒಯ್ಯಿರಿ ಅಂತ ಹೇಳ್ತೀವಿ ನಾವು. ಇಲ್ಲಿಗೆ ನಸಬಂದಿರಿ ಮಾಡ್ರಿ. ಒಬ್ಬರೇ ಇದ್ರೆ ಸಾಕು, ಸುತ್ತೆಲ್ಲ 10-15 ನಾಯಿಗೂ ನಾವು ಓಡಾಡಕ್ ಬಿಡ್ರಿ, ನಮ್ಗೆ ಕೈಕಾಲು ತರ್ತಾರೆ. ಎಷ್ಟೋ ಸಲ ಆಗ್ಯದ್ರಿ, ನಮ್ದು ವಿಡಿಯೋಸ್ ಅದಾವ, ಬೇಕಾದ್ರೆ ನಾವು ತೋರಿಸ್ತೇವ್ರಿ, ರೆಕಾರ್ಡ್ ಆಗ್ಯಾವ, ಬಾ ಮೈ ಮೇಲೆ ಬರ್ತಾವ್ರಿ. ಹಿಂಗೆ ಕೋಟಾ ನೋಟು ಚಲಾವಣೆ ಮಾಡ್ತಾ ಇದ್ದ ಖತರ್ನಾಕ್ ಗ್ಯಾಂಗ್ ಅನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ದುರ್ಗಾದೇವಿ ಜಾತ್ರೆ ವೇಳೆ ಆರೋಪಿಗಳು ಕೋಟಾ ನೋಟು ಚಲಾವಣೆ ಮಾಡಿದ್ರು. ಇಬ್ಬರು ಆರೋಪಿಗಳು 500 ರೂಪಾಯಿ ಮುಖಬೆಲೆಯ ಕೋಟಾ ನೋಟು ಚಲಾವಣೆ ಮಾಡಲು ಯತ್ನಿಸುತ್ತಿದ್ರು. ಈ ಬಗ್ಗೆ ವೀರಭದ್ರಪ್ಪ ಎಂಬುವರು ಪೊಲೀಸರಿಗೆ ಮಾಹಿತಿ ನೀಡಿದ್ರು. ಈ ಬಗ್ಗೆ ಕಾರ್ಯಾಚರಣೆ ನಡೆಸಿದ ಅರಸೀಕೆರೆ ಪೊಲೀಸರು 6 ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ. ಮೊಹಮ್ಮದ್ ರಿಹಾಜ್, ಮೊಹಮ್ಮದ್ ಅಖಿಲ್, ನರೇಂದ್ರ ಪ್ರಸಾದ್, ಬಾಬು, ಕುಮಾರ್ ಸ್ವಾಮಿ ಹಾಗೂ ಓರ್ವ ಅಪ್ರಾಪ್ತ ಸೇರಿ 6 ಆರೋಪಿಗಳನ್ನ ಬಂಧಿಸಲಾಗಿದೆ. ಬಂಧಿತರಿಂದ 500 ಮುಖಬೆಲೆಯ 80 ಕೋಟಾ ನೋಟು, 1 ಗೂಡ್ಸ್ ವಾಹನ, 2 ಬೈಕ್ ಹಾಗೂ 5 ಮೊಬೈಲ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.